12:30 ಏನು ಫುಲ್ ಪೆನಲ್ ಟು ಪೆನಲ್ ಏನು ಜನ ಬಂದು ನಮ್ಮನ್ನು ಭೇಟಿ ಆಗ್ತಾ ಇದ್ರು. ಅದನ್ನ ನೋಡ್ಬಿಟ್ಟು ಇದು ಕುತಂತ್ರ ಮಾಡ್ಯಾರ. ಯಾಕಂದ್ರೆ CC ಕ್ಯಾಮ್ರಲ್ಲಿ ಸದ್ಯ ಹೊರಗೆ ಬೀಳ್ತದೆ. ಆ CC ಕ್ಯಾಮ್ರಾ ಚೆಕ್ ಆಗ್ತದೆ. ಯಾಕಂದ್ರೆ ಆ ಬ್ಯಾಲೆಟ್ ಪೇಪರ್ ಯಾರಾದ್ರೂ ಅವರು ತಂದಿಟ್ಟೆ ಫಸ್ಟ್ ಬಿಜೆಪಿಯವರೇ ಬಂದು ಹೇಳೋದು ಈ ಜನತಾ ಬಜಾರ್ ಬಂದವಂತ ನಮ್ಮ ತಂದು ತೋರಿಸಿದವ್ರೆ ಮಾಜಿ ಅಧ್ಯಕ್ಷ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಲಾಜಿ ಸೌಕರ್ ಅವರು ನಮ್ಗೆ ತಂದು ತೋರಿಸಿದ್ರು. ಹನುಮಂತರಾವ್ ಮಲಾಜಿ ಅವರು ತಂದು ತೋರಿಸಿದ್ರು ಜನತಾ ಬಜಾರ್ದು ಬ್ಯಾಲೆಟ್ ಪೇಪರ್ ಅವಾಗ ನಮಗೆ ಸಾಧ್ಯ ಅಂತ ನಾವು ಕೂಡ ಹೊರಗೆ ಹೋದ್ವಿ. ಆದ್ರೆ ಎಲ್ಲರೂ ಅವರು ಏಜೆಂಟು ಕ್ಯಾಂಡಿಡೇಟ್ ಎಲ್ಲರೂ ಸೇರಿ ಎಲೆಕ್ಷನ್ ಆಫೀಸರ್ ಬರ್ಲಿಕ್ಕೆ ಶುರು ಮಾಡಿದ್ರು. ಅವಾಗ ಭಯಭೀತರಾಗಿ ಅಲ್ಲಿ ಎಲ್ಲ ಬೂತ್ನಲ್ಲಿ ಇದ್ದಂಥವ್ರು ಎಲ್ಲರೂ ಓಡೋದು. ಅದನ್ನ ಯಾರು ಖಾಲಿ ಕಂಡ್ರೆ ಇಮಿಡಿಯೇಟ್ ಎಲ್ಲ ಕಡೆನೂ ನೀರು ಹಾಕಬೇಕು. 2 ಕಡೆ ಬೂತ್ ಮೇಲೆ ನೀರು ಹಾಕಬೇಕು. ಪತ್ರಿಕೆಗಳ ಬಗ್ಗೆ ಸತ್ಯ ಬಯಲಿಗೆ ತಂದಿದ್ದಕ್ಕೆ ಕನ್ನಡಪ್ರಭ ದಿನಪತ್ರಿಕೆಯ ಗ್ರಾಮೀಣ ತಾಲೂಕು ವರದಿಗಾರ ಪ್ರಶಾಂತ್ ಚವ್ಹಾಣ್ ಅವರ ಮೇಲೆ ಡಿಸೆಂಬರ್ 3ರಂದು ರೌಡಿಗಳು ಬೀಟ ಹಲ್ಲೆಸಲದೆ ಅವರ ಮನೆಗೆ ನುಗ್ಗಿ ಕುಟುಂಬ ಸದಸ್ಯರ ಮೇಲೆ ದೌರ್ಜನ್ಯ ಎಸಗಿರುತ್ತಾರೆ. ಇದು ಪತ್ರಿಕಾ ಸಂಸ್ಥೆಯ ಮೇಲೆ ನೇರ ದಾಳಿಯಾಗಿದೆ. ಈ ಜನಗೋರಿ ಘಟನೆಯನ್ನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆಳಂದ್ ತಾಲೂಕು ಘಟಕ ಅತ್ಯಂತವಾಗಿ ಖಂಡಿಸುತ್ತದೆ ಮತ್ತು ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸುತ್ತದೆ. ಹಲ್ಲೆಗಳಾಗತಕ್ಕಂಥವರನ್ನ 24 ಗಂಟೆ ಒಳಗೆ ಬಂಧಿಸಿ ಕಠಿಣ ಕಾನೂನು ಕ್ರಮ ಜರುಗಿಸತಕ್ಕದ್ದು. ಪ್ರಶಾಂತ್ ಚವ್ಹಾಣ್ ಅವರಿಗೆ ಉತ್ತಮ ಮತ್ತು ಅವರ ಕುಟುಂಬಕ್ಕೆ ತಕ್ಷಣ ಸರ್ಕಾರಿ ಭದ್ರತೆಯನ್ನು ಕಲ್ಪಿಸಿದ್ದು, ರಾಜ್ಯಾದ್ಯಂತ ಗ್ರಾಮೀಣ ಪತ್ರಕರ್ತರ ಸುರಕ್ಷತೆಗಾಗಿ ವಿಶೇಷ ರಕ್ಷಣಾ ಕಾಯ್ದೆ ನೀತಿ ತಕ್ಷಣವನ್ನು ಜಾರಿಗೊಳಿಸತಕ್ಕದ್ದು. ಪತ್ರಕರ್ತರ ಮೇಲಿನ ದಾಳಿಗಳನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸಾರ್ವಜನಿಕ ಹೇಳಿಕೆ ನೀಡತಕ್ಕದ್ದು. ತಾಲೂಕಿನ ಪತ್ರಕರ್ತರು ಎಂದು ಹೇಳಿ ಕೆಲ ಯೂಟ್ಯೂಬ್ ಚಾನೆಲ್ಗಳು ದಬ್ಬಾಳಿಕೆ ನಡೆಸುತ್ತಿವೆ ಹಾಗೂ ಈ ಕಾರ್ಯನಿರತ ಪತ್ರಕರ್ತರ ಸಂಘವು ಯಾವುದೇ ಸಂಬಂಧವಿಲ್ಲದಲ್ಲಿ ಈಗಾಗಲೇ ಈ ವಿಷಯ ಕುರಿತು ಒಂದು ಬಾರಿ ಅರ್ಜಿ ಸಹ ಪಟ್ಟಿದ್ದೇವೆ. ಇದರ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸಬೇಕು. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಭಾಗದ ಶಾಸಕರು, ಸಚಿವರು ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು. ರಾಜ್ಯಾದ್ಯಂತ ಪತ್ರಕರ್ತರ ಹತ್ಯೆ ಹಾಗೂ ಹಲ್ಲೆಗಳ ಕುರಿತು ಸಮಗ್ರ ಕೂಲಂಕುಷ ತನಿಖೆಯಾಗಬೇಕು ಮತ್ತು ಕಾನೂನು ರಚನೆಯನ್ನು ಮಾಡಬೇಕು. ಈ ಮೇಲ್ಮನವಿಯನ್ನು ತಾವು ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಹಾಗೂ ಮಾನ್ಯ ಗೃಹ ಸಚಿವರಿಗೆ ಕಳುಹಿಸಿಕೊಟ್ಟು ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಆದೇಶ ನೀಡಬೇಕು ಅಂತ ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ. ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದರೆ ಪ್ರಜಾಪ್ರಭುತ್ವವೇ ಅಪಾಯದಲ್ಲಿರುತ್ತದೆ. ಈ ಘಟನೆಯಲ್ಲಿ ಸರ್ಕಾರ ತಕ್ಷಣ ಹಾಗೂ ದೃಢ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಎಲ್ಲ ತಾಲೂಕು ಪತ್ರಕರ್ತರ ಸಂಘವಾಗಿ ನಾವು ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ.